ಓಕೆ, ಎಲ್ರು ಈಗ ಮೈಕ್ ಆಫ್ ಮಾಡಿ. ಎಲ್ರು ಮೈಕ್ ಆಫ್ ಮಾಡಿ. Okay, dear student, let me start one more topic of first chapter in political science, the problems of India and their solutions. This part, status of women. ಮಹಿಳೆಯರ ಸ್ಥಾನಮಾನದ ಬಗ್ಗೆ ಇವತ್ತು ನಾವು ಅಭ್ಯಾಸ ಮಾಡಲಿದ್ದೇವೆ ಮಕ್ಕಳೇ. ಮೊದಲಿಗೆ, so the achievements of women during pre-independent India are notable. ಇಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಿಳೆಯರ ಸಾಧನೆಗಳನ್ನ ಇವತ್ತು ಗುರುತಿಸಬಹುದಾಗಿದೆ. ಸೊ ಲುಕ್ ಲೈಕ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂಡ್ ಕಿತ್ತೂರು ರಾಣಿ ಚೆನ್ನಮ್ಮ. ದೆನ್ Annie Besant and Kasturba Gandhi. Savitribai Phule, she is a social worker, and also Sarojini Naidu. So, women are present in all walks of life. ಇವತ್ತು ಮಹಿಳೆಯರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇಂದು ಎಲ್ಲಾ ರಂಗದಲ್ಲೂ ಕೂಡ ಇಲ್ಲಿ ತಮ್ಮ ಕಾರ್ಯವನ್ನ ಮಾಡ್ತಾ ಇದ್ದಾರೆ. Now men are present in all walks of life like medical, teaching, engineering, pilot, astronaut, then police and politics, military. ಸೊ ಇಂದಿನ ದಿನಗಳಲ್ಲಿ ಮಹಿಳೆಯರು ಹಲವಾರು ರಂಗಗಳಲ್ಲಿ ಕಾರ್ಯವನ್ನು ನಿರ್ವಹಿಸುವುದನ್ನು ನಾವು ಕಾಣಬಹುದಾಗಿದೆ ಮಕ್ಕಳೇ. ವೈದ್ಯಕೀಯ ರಂಗದಲ್ಲಿ ಮತ್ತು ಶಿಕ್ಷಣ ರಂಗದಲ್ಲಿ, ಎಂಜಿನಿಯರಿಂಗ್ ರಂಗದಲ್ಲಿ, ಮತ್ತು ವಿಮಾನವನ್ನ ಚಾಲನೆ ಮಾಡ್ತಕ್ಕಂಥ ಪೈಲಟ್ ಆಗಿರ್ಬೋದು, ಹಾಗೆ ಗಗನಯಾತ್ರಿ ಆಗಿರ್ಬೋದು, ಪೊಲೀಸು, ರಾಜಕಾರಣಿಗಳಾಗಿ ಸೇನೆಯಲ್ಲೂ ಕೂಡ ಕೆಲಸ ಮಾಡೋದನ್ನು ನಾವಿವತ್ತು ನೋಡ್ತಾ ಇದ್ದೀವಿ. ಸೊ ಅಂಡ್ ಅದರ್ ಏರಿಯಾಸ್. Then status of women, still the status of women need a lot of improvement. ಇವತ್ತು ಮಹಿಳೆಯರ ಸ್ಥಾನಮಾನ ಇನ್ನಿಷ್ಟು ಉತ್ತಮ ಸ್ಥಿತಿಗೆ ತರಬೇಕಾದಂತ ಅಗತ್ಯ ಇದೆ. ಅದಕ್ಕಾಗಿ ಬಹಳಷ್ಟು ಸುಧಾರಣೆಗಳ ಅವಶ್ಯಕತೆಯನ್ನು ನಾವಿವತ್ತು ನೋಡಬಹುದಾಗಿದೆ. So the status of women as in man law due to social customs, poverty and illiteracy. ಮಹಿಳೆಯರನ್ನು ಸಾಮಾಜಿಕ ಸ್ಥಾನಮಾನ ಸುಧಾರಿಸಬೇಕಾಗಿದೆ. ಯಾಕೆ ಅಂತ ಅಂದ್ರೆ ಇವತ್ತು ಮಹಿಳೆಯರಲ್ಲಿ ಏನಾಗಿದೆ ಅಂತಂದ್ರೆ ಅವರಲ್ಲಿ ಸಾಮಾಜಿಕ ಪದ್ಧತಿಗಳು ಇರಬಹುದು, ಹಾಗೆ ಬಡತನ ಮತ್ತು ಅನಕ್ಷರತೆ ಅಂತ ಹಲವಾರು ಕಾರಣಗಳಿಂದ ಮಹಿಳೆಯರಲ್ಲಿ ಸ್ಥಾನಮಾನದಲ್ಲಿ ಬಹಳಷ್ಟು ಹಿಂದುಳಿತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಸೊ ದಿಸ್ ಹ್ಯಾಸ್ ಅಫೆಕ್ಟೆಡ್ ದ ಪ್ರೋಗ್ರೆಸ್ ಆಫ್ ದ ಕಂಟ್ರಿ. ಈ ಕಾರಣದಿಂದ ನಮ್ಮ ದೇಶದ ಅಭಿವೃದ್ಧಿಗೆ ತುಂಬಾ ಸಮಸ್ಯೆಯಾಗಿ ಕಾಡ್ತಾ ಇದೆ. ಸ್ಟೆಪ್ಸ್ ಟು ಇಂಪ್ರೂವ್ ದ ಸ್ಟೇಟಸ್ ಆಫ್ ವುಮೆನ್. ಹಾಗಾದ್ರೆ ಇಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಕ್ಕಂಥ ಮಹಿಳೆಯರ ಸ್ಥಾನಮಾನವನ್ನ ಹೇಗೆ ಸುಧಾರಿಸೋದು ಅಂತ ನಾವು ನೋಡೋದಾದ್ರೆ, ದ ಗವರ್ಮೆಂಟ್ ಹ್ಯಾಸ್ ಸ್ಟಾರ್ಟೆಡ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇನ್ ಆರ್ಡರ್ ಟು ಡೆವಲಪ್ ವುಮೆನ್ಸ್ ಎಜುಕೇಶನ್ ಅಂಡ್ ಸ್ಟೇಟಸ್. ಮಹಿಳೆಯರ ಶಿಕ್ಷಣ ಮತ್ತು ಅವರನ್ನ ಅಭಿವೃದ್ಧಿಪಡಿಸೋದಕ್ಕೆ ಸರ್ಕಾರ ಇವತ್ತು ಏನ್ ಮಾಡಿದೆ ಅಂದ್ರೆ ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಥವಾ ಕಲ್ಯಾಣ ಇಲಾಖೆಯನ್ನ ಪ್ರಾರಂಭ ಮಾಡಿದೆ. ಸೊ various measures taken, the government seeks to improve the status, health and education of the women. ಅಲ್ಲದೇನೆ ಮಹಿಳೆಯರ ಸಬಲೀಕರಣಕ್ಕಾಗಿ ಅವರನ್ನ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯೋದಕ್ಕಾಗಿ ಮಹಿಳೆಯರಿಗೆ ಶಿಕ್ಷಣವನ್ನ ಇಲ್ಲಿ ನೀಡೋದಿರ್ಬೋದು, ಅವರ ಸ್ಥಾನಮಾನ ಹೆಚ್ಚಳ ಮಾಡಲಿಕ್ಕೆ, ಹಾಗೆ ಆರೋಗ್ಯ ಮತ್ತು ಮಹಿಳೆಯರ ಆರೋಗ್ಯ ಕಡೆ ಗಮನ ಕೊಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿದೆ. ಮೆನಿ ಪ್ರೋಗ್ರಾಮ್ಸ್ ಹ್ಯಾವ್ ಬೀನ್ ಇಂಪ್ಲಿಮೆಂಟೆಡ್ ಟು ಕರಬ್ ಚೈಲ್ಡ್ ಮ್ಯಾರೇಜ್ ಸಿಸ್ಟಮ್, ದೆನ್ ಡೌರಿ ಪ್ರೊಹಿಬಿಷನ್ ಆಕ್ಟ್. ಮಹಿಳೆಯರ ಒಂದು ಸಬಲೀಕರಣಕ್ಕೆ ಬರೀ ಮಹಿಳೆಯರ ಶಿಕ್ಷಣ ಮತ್ತು ಆರೋಗ್ಯ ಕೊಡೋದಷ್ಟೇ ಅಲ್ಲದೇನೆ ಬಾಲ್ಯ ವಿವಾಹವನ್ನು ನಿಷೇಧ ಮಾಡೋದಿರ್ಬೋದು, ವರದಕ್ಷಿಣೆಯನ್ನು ನಿಷೇಧ ಮಾಡುವ
ಕಾಯ್ದೆಯನ್ನು ಕೂಡ ಏನ್ ಮಾಡ್ತಾ ಇದೆ ಸರ್ಕಾರ ಜಾರಿಗೆ ತಂದಿದೆ. ಸೊ ಕಂಪಲ್ಸರಿ ಎಜುಕೇಶನ್ ಆರ್ ಇಂಪ್ಲಿಮೆಂಟೆಡ್ ಆಸ್ ಎ ಮೀನ್ಸ್ ಆಫ್ ಇಂಪ್ರೂವಿಂಗ್ ವುಮೆನ್. ಇಲ್ಲಿ ಅಷ್ಟೇ ಅಲ್ಲ ಮಕ್ಕಳೇ, ಇಲ್ಲಿ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಸ್ತ್ರೀ ಶಕ್ತಿ ಎಂಬ ಕಾರ್ಯಕ್ರಮವನ್ನು ಕೂಡ ರೂಪಿಸಿ ಗ್ರಾಮಾಂತರ ಮಹಿಳೆಯರಿಗೆ ಇಲ್ಲಿ ಹೆಚ್ಚಿನ ಶಿಕ್ಷಣವನ್ನು ಕೊಡೋದಕ್ಕೆ ಮಾಡ್ತಾ ಇದೆ. ಅದಕ್ಕಾಗಿ ಇಲ್ಲಿ ಕಡ್ಡಾಯ ಶಿಕ್ಷಣ ವ್ಯವಸ್ಥೆಯನ್ನು ಕೂಡ ಮಹಿಳೆಯರಿಗೆ ನೀಡ್ತಾ ಇದೆ. ನಾನು ಈಗಾಗಲೇ ಹೇಳಿದಂತೆ ದ ಗವರ್ಮೆಂಟ್ ಆಫ್ ಕರ್ನಾಟಕ ಹ್ಯಾಸ್ ಇಂಪ್ಲಿಮೆಂಟೆಡ್ ಸ್ತ್ರೀ ಶಕ್ತಿ ಪ್ರೋಗ್ರಾಮ್ಸ್ ಥ್ರೂ ವಿಚ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆಫ್ ವುಮೆನ್ ಆರ್ ಫಾರ್ಮ್ಡ್ ಅಂಡ್ ಫಾಸ್ಟರ್ ಆಸ್ ದ ಮೀನ್ಸ್ ಆಫ್ ಸೋಷಿಯಲ್ ಪ್ರೋಗ್ರೆಸ್. ಕರ್ನಾಟಕ ಸರ್ಕಾರ ಸ್ತ್ರೀ ಶಕ್ತಿ ಎಂಬ ಕಾರ್ಯಕ್ರಮವನ್ನು ರೂಪಿಸಿ ಗ್ರಾಮಾಂತರ ಮಹಿಳೆಯರ ಒಂದು ವಿಕಾಸಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ. Various cooperative formations like Stree Shakti self-help groups, association of self-help groups have been formed. ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಮಹಿಳೆಯರ ಒಂದು ಸ್ವಸಹಾಯ ಗುಂಪುಗಳನ್ನ ರಚನೆ ಮಾಡ್ತಾ ಇದೆ. ಇಲ್ಲಿ ಸ್ವಸಹಾಯ ಗುಂಪುಗಳ ಮೂಲಕ ಆ ಒಂದು ಸ್ತ್ರೀಯರ ಒಂದು ಸ್ತ್ರೀ ಶಕ್ತಿ ಸಂಘಗಳನ್ನ ಕೂಡ ಇಲ್ಲಿ ಸ್ಥಾಪನೆಯನ್ನ ಮಾಡ್ತಾ ಇದೆ. ಓಕೆ, ಓಕೆ ಸ್ಟೂಡೆಂಟ್ಸ್, then women's commissions have been established at national and state level to address the various issues of women. ಅಷ್ಟೇ ಅಲ್ಲ, ಮಹಿಳೆಯರ ಒಂದು ಸರ್ವತೋಮುಖ ಅಭಿವೃದ್ಧಿಗಾಗಿ ಇಲ್ಲಿ ಮಹಿಳಾ ಆಯೋಗಗಳನ್ನು ಕೂಡ ಏನ್ ಮಾಡಿದೆ ಸರ್ಕಾರ, ರಾಜ್ಯ ಮತ್ತು ಇಲ್ಲಿ ದೇಶದಲ್ಲಿ ಅಂದ್ರೆ ಕೇಂದ್ರ ವ್ಯಾಪ್ತಿಯಲ್ಲೂ ಕೂಡ ಏನ್ ಮಾಡಿದೆ ಹಲವಾರು ವಿಷಯಗಳ ಮಹಿಳಾ ಸಮಸ್ಯೆಗಳನ್ನ ಇಲ್ಲಿ ಬಗೆಹರಿಸುವುದಕ್ಕಾಗಿ ಮಹಿಳಾ ಆಯೋಗಗಳನ್ನು ಕೂಡ ಸ್ಥಾಪನೆ ಮಾಡಿದೆ. And attempts are made to improve once again attempts are made to provide reservation at state and national legislative bodies. ಅಷ್ಟೇ ಅಲ್ಲ, ಇವತ್ತು ಏನಾಗಿದೆ ಅಂತಂದ್ರೆ ರಾಜ್ಯ ಮತ್ತು ಕೇಂದ್ರದಲ್ಲಿ ಇರತಕ್ಕಂಥ ಶಾಸಕಾಂಗಗಳಲ್ಲಿಯೂ ಕೂಡ ಮಹಿಳೆಯರಿಗಾಗಿ ಕೆಲವೊಂದಿಷ್ಟು ಸ್ಥಾನಗಳನ್ನ ಕೂಡ ಮೀಸಲಿಡಲಾಗಿದೆ. Women reservation has already been provided at local bodies. ಅಷ್ಟೇ ಅಲ್ಲ ಮಕ್ಕಳೇ, ಈಗಾಗಲೇ ಸ್ಥಳೀಯ ಆಡಳಿತ ಸಂಸ್ಥೆಗಳಲ್ಲೂ ಕೂಡ ಮಹಿಳೆಯರ ಮೀಸಲಾತಿಯನ್ನು ಕೂಡ ನೀಡಲಾಗಿದೆ. Women reservation is also provided in government requirement. ಅಷ್ಟೇ ಅಲ್ಲ, ಉದ್ಯೋಗ ಅವಕಾಶಗಳಲ್ಲೂ ಕೂಡ ಮಹಿಳೆಯರಿಗೆ ಕೆಲವೊಂದಿಷ್ಟು ಸ್ಥಾನಗಳನ್ನ ಮೀಸಲು ಒದಗಿಸಲಾಗಿದೆ. ಓಕೆ, ನೆಕ್ಸ್ಟ್, in India, Indira Gandhi was a prime minister for a long term and Miss Pratibha Patil was the president of India. ನಿಮ್ಗೆಲ್ಲ ಗೊತ್ತಿದೆ, ಈ ಒಂದು ಕಾರಣದಿಂದಾನೇ ಭಾರತದಲ್ಲಿ ಇಂದಿರಾ ಗಾಂಧಿ ಅವರು ಕೂಡ ಪ್ರಧಾನಿಯಾಗಿ ಬಹುಕಾಲಗಳ ಕಾಲ ಆಡಳಿತವನ್ನು ಮಾಡಿದ್ದಾರೆ. ಹಾಗೆ ಶ್ರೀಮತಿ ಪ್ರತಿಭಾ ಪಾಟೀಲ್ ರವರು ಕೂಡ ರಾಷ್ಟ್ರಪತಿ ಹುದ್ದೆಯನ್ನು ಕೂಡ ಅಲಂಕರಿಸಿದ್ದನ್ನು ನಾವು ಇಲ್ಲಿ ನೆನಪಿಸಬಹುದು. ಓಕೆ, then many women have performed various roles as ambassadors, governors, ministers, chief ministers, and many others have influential position and have performed well. ಇಲ್ಲಿ ಕೇವಲ ಪ್ರಧಾನಮಂತ್ರಿ ರಾಷ್ಟ್ರಪತಿ ಅಷ್ಟೇ ಅಲ್ಲದೇನೆ ಇಲ್ಲಿ ಹಲವಾರು ಮಹಿಳೆಯರು ರಾಜ್ಯಪಾಲರಾಗಿ, ಮುಖ್ಯಮಂತ್ರಿಗಳಾಗಿ, ವಿದೇಶಿ ರಾಯಭಾರಿಗಳಾಗಿ ಇನ್ನಿತರ ಹುದ್ದೆಗಳನ್ನು ಕೂಡ ಅಷ್ಟೇ ಪರಿಣಾಮಕಾರಿಯಾಗಿ ಅಲಂಕರಿಸಿ ಅದರ ಜವಾಬ್ದಾರಿಯನ್ನು ಕೂಡ ನಿಭಾಯಿಸಿದ್ದಾರೆ. So the success of these women has been inspirational for many women. ಈ ಎಲ್ಲ ಮಹಿಳೆಯರು ಇವತ್ತು ಮತ್ತಿತರ ಮಹಿಳೆಯರಿಗೆ ಇಲ್ಲಿ
ಸ್ಫೂರ್ತಿಯಾಗಿದ್ದಾರೆ. ಸೊ ನೋ ಸುಚಿತಾ ಕೃಪ್ಲಾನಿ ದ ಫಸ್ಟ್ ವುಮೆನ್ ಚೀಫ್ ಮಿನಿಸ್ಟರ್ ಇನ್ ಇಂಡಿಯಾ ಅಂಡ್ ಮೇರಿ ಕೋಮಾ ಅಂಡ್ ಸುನೀತಾ ವಿಲಿಯಮ್ಸ್ ಇವರೆಲ್ಲ ಇವತ್ತು ಮಹಿಳೆಯರಿಗೆ ಆದರ್ಶರಾಗಿದ್ದಾರೆ. Dear student, now let me start terrorism.